ರಾಜಾಜಿನಗರ ವಿಧಾನಸಭೆ ವ್ಯಾಪ್ತಿಯಲ್ಲಿ ಬರುವ ಬಸವೇಶ್ವರನಗರ ವಾರ್ಡ್. ಬಸವೇಶ್ವರನಗರ ಹಳೆ ವಾರ್ಡ್ ನಂಬರ್ 100, ನೂತನ ವಾರ್ಡ್ ಸಂಖ್ಯೆ 67. ಪುನರ್ ವಿಂಗಡಣೆಯ ಬಳಿಕ ಬದಲಾದ ವಾರ್ಡ್ ಸಂಖ್ಯೆ. ಸಾಮಾನ್ಯ ಮಹಿಳೆಗೆ ಒಲಿದ ವಾರ್ಡ್ನಲ್ಲಿ ಧೂಳು ಮಗ ಧೂಳು. ರೋಡ್ ಅಗದಿ ಸುಮಾರು ಒಂದು ವರ್ಷದ ಮೇಲೆ ಆಗಿದೆ, ಇನ್ನು ಟಾರ್ ಹಾಕ್ಸಿಲ್ಲ. ಸುಮಾರು ಜನ ಸರ್ ಕಾಲ್ ಬಿದ್ದಿದ್ದಾರೆ ಸರ್. ಬಿಸ್ನೆಸ್ ಇಲ್ಲ, ಟೋಟಲಿ ರೋಡಲ್ಲಿ ಯಾರು ಬರೋರಿಲ್ಲ. ನಾಯಿಗಳು ತುಂಬಾ ಇದೆ ಗ್ರೌಂಡ್ ಹತ್ರ. ನೈಟ್ ಟೈಮ್ ಹೋದಾಗ ಕಚ್ಚಕ್ ಬರ್ತಾವೆ. ತಾರ ಹಾಕಿಲ್ಲ, ಏನ್ ಮಾಡೋದು, ಬರೇ ಧೂಳ. ಜನಗಳ ಕಾಯಿಲೆಗಳು. MLA ಎಲ್ಲಿರ್ತಾನೆ ಯಾವನ್ ಇವತ್ತು ನಮ್ಮ ಕೈಗೆ ಸಿಗಲ್ಲ ಅವ್ರು. ನಾವೀಗ ರಾಜಾಜಿನಗರ ವಿಧಾನಸಭೆ ಕ್ಷೇತ್ರದ 11 ನೂತನ ವಾರ್ಡ್ಗಳ ಪೈಕಿ ಒಂದಾದಂಥ ಬಸವೇಶ್ವರನಗರ ವಾರ್ಡ್ನಲ್ಲಿದ್ದೀವಿ. ಹಾಗಾದ್ರೆ ನಿಮ್ಮ ವಾರ್ಡ್ನಲ್ಲಿ ಹೇಗಿದ್ದೀರಿ? ನಿಮ್ಮ ವಾರ್ಡ್ನಲ್ಲಿ ಏನಾದರೂ ಸಮಸ್ಯೆಗಳಿವೆಯೇ ಅಂತ ನಮ್ಮ ತಂಡವು ಇಲ್ಲಿನ ನಿವಾಸಿಗಳನ್ನ ಕೇಳಿದ್ದೆ ತಡ ಬನ್ನಿ ಸರ್ ಹೇಳೋದಕ್ಕೆ ಸಮಸ್ಯೆಗಳು 1-2 ಅಂತ ಶುರು ಮಾಡಿದ್ರು. ಮೊನ್ನೆ ರೋಡ್ ಅಗದಿ ಸುಮಾರು ಒಂದು ವರ್ಷದ ಮೇಲೆ ಆಗಿದೆ, ಇನ್ನು ಟಾರ್ ಹಾಕ್ಸಿಲ್ಲ. ಅಲ್ಲಿ ಕಚ್ಚಡ ಇದು ಮೋರಿದೆಲ್ಲ ಫುಲ್ ಹಂಗೆ ಇದೆ. ಮತ್ತೆ ಕಸನೂ ಕ್ಲೀನಾಗಿ ತೊಗೊಂಡೋಗ್ತಿಲ್ಲ, ಡೈಲಿ ತೊಗೊಂಡೋಗ್ಬೇಕು. ಅವ್ರು ಹೇಳೋದು ನೋಡ್ರಿ, ಇಲ್ಲ ಲೇಬರ್ ಬಂದಿಲ್ಲ ಅಂತ ಇದು ಹೇಳ್ತಾರೆ. ರೋಡ್ ಕಿತ್ತಾಕಿ ಸುಮಾರು ದಿನ ಆಗಿದೆ, ಅದು ರೋಡ್ ರೆಡಿ ಮಾಡಿಲ್ಲ. ಈ ಕಡೆ ಇಲ್ಲಿ ಒಂದ್ ಸ್ವಲ್ಪ ರೋಡ್ ಕಿತ್ತೋಗಿತ್ತು, ಮೊನ್ನೆ ರೆಡಿ ಮಾಡಿದ್ರು. ಬೀದಿ ನಾಯಿ ಅಂದ್ರೆ ಸಿಕ್ಕಾಪಟ್ಟೆ ಗ್ರೌಂಡ್ ಹತ್ರ ಇದೆ. ಪುಷ್ಪಗಿರಿ ರೋಡ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಬೀದಿ ನಾಯಿ. ನೈಟ್ ಟೈಮ್ ಹೋದಾಗ ಕಚ್ಚಕ್ ಬರ್ತಾವೆ. ಏನಿಲ್ಲ, ರೋಡ್ ಒಂದ್ ಚೆನ್ನಾಗಿಲ್ಲ ಸೈಡ್ ಅಷ್ಟೇನೆ. ನಾಯಿಗಳು ತುಂಬಾ ಇದೆ ಗ್ರೌಂಡ್ ಹತ್ರ. ಗಾಡಿಲಿ ಹೋದ್ರೆ ಹಂಗೆ ಅಟ್ಟಿಸ್ಕೊಂಡ್ ಬರ್ತವೆ. ತಾರ ಹಾಕಿಲ್ಲ, ಏನ್ ಮಾಡೋದು, ಬರೇ ಧೂಳ. ಅವ್ರು ಹೇಳಿದ್ರೆ ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಕೇಳಿದ್ರಲ್ಲ, ಬಸವೇಶ್ವರನಗರ ವಾರ್ಡ್ ಅಂದ್ರೆ ಒಂದು ಕಾಲದಲ್ಲಿ ಅದು ನೋಡೋಕೆ ಹೇಗಿತ್ತು, ಆದ್ರೆ ಇಂದು ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ ನೋಡಿ. ಹಾಳಾಗಿ ಹೋದ ರಸ್ತೆ ದುರಸ್ತಿಯಾಗದೇ ಇದ್ದುದರಿಂದ ವಾಹನ ಸವಾರರು ನಿತ್ಯವೂ ಹಿಡಿ ಶಾಪ ಹಾಕುವಂತಾಗಿದೆ. ಕಳೆದ 1 ವರ್ಷದಿಂದ ಕುಂಟುತ್ತ ಸಾಗಿದ ಬಸವೇಶ್ವರನಗರದ ಈ ರಸ್ತೆ ಕಾಮಗಾರಿ ಮುಗಿಯದ ಪರಿಣಾಮ ರಸ್ತೆಯಲ್ಲಿ ವಾಹನಗಳ ಸಂಚಾರದಿಂದ ಉಂಟಾದ ವಿಪರೀತ ಧೂಳು ಸೇವಿಸಿ ಜನ ಕಾಯಿಲೆಗೆ ಬೀಳುವಂತಾಗಿದೆ ಎಂದು ಪಬ್ಲಿಕ್ ನೆಕ್ಸ್ಟ್ ಮುಂದೆ ಗೋಳು ತೋಡಿಕೊಳ್ಳುತ್ತಾರೆ ಇವರು. ರೋಡಿನ ದೊಡ್ಡ ಸಮಸ್ಯೆ ಆಗಿದೆ. ಇಲ್ಲಿ ಯಾರು ಕೂತ್ಕೊಂಡಂತೂ ಕೆಲಸ ಮಾಡೋಕ್ಕಾಗಲ್ಲ. ಧೂಳಿನಿಂದ ಜನಗಳ ಕಾಯಿಲೆಗಳು ಈ ಥರ ಪ್ರಾಬ್ಲಮ್ ಆಗಿದೆ. ಈ ರೋಡ್ನ ಆಗೋದು ಕಡಿಮೆ ಅಂದ್ರೆ 1 ವರ್ಷ ಆಗಿದೆ. 1 ವರ್ಷದಿಂದ ಇದೇ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಗುಂಡಿ ಆಗಿದೆ. ಸುಮಾರು ಜನ ಸರ್ ಕಾಲ್ ಬಿದ್ದಿದ್ದಾರೆ ಸರ್. ಇಲ್ಲಿ ಹೊಸಿ ಜನ ಅಲ್ಲ, ಸುಮಾರು ಲೇಡೀಸು ಜೆಂಟ್ಸು ಎಲ್ಲ ಬಿದ್ದಿದ್ದಾರೆ. ಧೂಳು ಅಂದ್ರೆ ಸಿಕ್ಕಾಪಟ್ಟೆ ಧೂಳು ಕಿತ್ತಾಕ್ಬಿಟ್ಟು ಸುಮಾರು ಜನ ಆಯ್ತು. ಒಂದು ಹೆಚ್ಚು ಕಮ್ಮಿ 1 ವರ್ಷ 2 ವರ್ಷನೇ ಆಗೋಯ್ತು ಬಿಡಪ್ಪ. ಇವಾಗ ಈ ರೋಡ್ ಇನ್ನೂ ರಿಪೇರಿ ಆಯ್ತಾ ಇಲ್ಲ. ಎಷ್ಟು ಹೇಳಿದ್ರು ಯಾರಿಗೆ ಹೇಳಿದ್ರು ಅದೇನೆ ಆಯ್ತಾನೆ ಇಲ್ಲ. ಕಾರ್ಪೊರೇಟರ್ ಎಲೆಕ್ಷನ್ ಆದ್ರೆ ಅವ್ರನ್ನ ಕೇಳ್ಬೋದು ನಾವು. ಇವಾಗ MLA ಎಲ್ಲಿರ್ತಾನೆ ಯಾವನ್ ಇವತ್ತು ನಮ್ಮ ಕೈಗೆ ಸಿಗಲ್ಲ ಅವರು. ವಿಜಯನಗರ ಹೋಗಿ ಕೃಷ್ಣಪ್ಪ ಲೇಔಟ್ ಅದ್ ಕಡೆ ಗೋಪಾಲಯ್ಯ ಆ ಲೇಔಟ್ ಹೋಗಿ ನೋಡಿ ರೋಡ್ ಹೆಂಗಿದೆ ಅಂದ್ರೆ ಮಲ್ಕೊಂಡು ಇದ್ದೋಗೋದು. ಇಲ್ಲಿ ಉಗ್ಗೆ ಗುಡಮಸ್ಪರ ಈ ರೋಡ್ಗೆ. ಕಳೆದ 5-6 ವರ್ಷಗಳಿಂದಲೂ ಪಾಲಿಕೆಗೆ ಚುನಾವಣೆ ನಡೆಯದ ಪರಿಣಾಮ ಇಲ್ಲಿ ಪಾಲಿಕೆ ಅಧಿಕಾರಿಗಳ ಆಡಂಬೋಲವನ್ನ ಕೇಳುವವರೇ ಇಲ್ಲ. ಇನ್ನು 6 ಬಾರಿ ಆರಿಸಿ ಬಂದ ಇಲ್ಲಿನ ಶಾಸಕ ಸುರೇಶ್ ಕುಮಾರ್ ಅವರು ಬರೀ ರಾಜಾಜಿನಗರ ಮತ್ತು ರಾಮ ಮಂದಿರ ವಾರ್ಡ್ಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ. ನಮ್ಮ ವಾರ್ಡ್ನತ್ತ ಅವರು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಇಂಥ ಶಾಸಕರನ್ನ ನಾವೇಕಾದ್ರೂ ಗೆಲ್ಲಿಸಬೇಕಿತ್ತು ಅಂತ ಈಗ ಪಶ್ಚಾತ್ತಾಪವಾಗುತ್ತಿದೆ ಅಂತಾನೂ ಮತ್ತೆ ಕೆಲವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾರೆ. ಸರ್, ನಾನು ಇಲ್ಲಿ ಬಸವೇಶ್ವರನಗರದಲ್ಲಿ ಮದುವೆ ಆದಾಗಿಂದ ನಾನು ಇಲ್ಲೇ ಇರೋದು. ಇದೇ ವಾಸಸ್ಥಳ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ನೋಡ್ದಾಗಿಂದ ಇವರು ಸುರೇಶ್ ಕುಮಾರ್ ಆಫೀಸ್ ಹತ್ರ ಹೋಗಿ ಜನ ಇರುವಾಗ, ಒಬ್ಬರೇ ಇರುವಾಗ ಅಲ್ಲ, ಜನ ಇರುವಾಗ ಹೇಳಿದರೆ ಹೇಗೆ ಹೇಳ್ತಾರೆ ಅಂದರೆ, ಇಲ್ಲಿ ಇಷ್ಟು ಚೆನ್ನಾಗಿ ನಾವು ಕೆಲಸ ಮಾಡಿದ್ದೀವಿ ಅಂದರೆ, ಹೌದಾ ನಿಮ್ಮ ಏರಿಯಾದ ಸಮಸ್ಯೆ, ನಾಳೆ ಬೆಳಗ್ಗೆನೇ ಇಲ್ಲಿಗೆ ಬರ್ತೀನಿ, ಖಂಡಿತ ಅವ್ರು ಬರಲ್ಲ. ಅವ್ರನ್ನ ಏನಂತ ಜನ ಓಟ್ ಹಾಕ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಹೆಂಗೆ ವಿನ್ ಆಗ್ತಾ ಇದಾರೋ ಗೊತ್ತಿಲ್ಲ. ಮೇನ್ ಸಮಸ್ಯೆ ಇರೋದು ನೀರಿಂದು. 2 ದಿನಕ್ಕೆ 3 ದಿನಕ್ಕೆ. ಅದು ಹೇಗಿದೆ ಅಂದರೆ, ಒಂದು ಬಿಂದಿಗೆ ನೀರು ತುಂಬಲಿಕ್ಕೆ 13ರಿಂದ 14 ನಿಮಿಷ ಬೇಕು. ಆ ರೀತಿ ಒಂದು ಟ್ಯಾಂಕ್ ತುಂಬಲಿಕ್ಕೆ ಎಷ್ಟು ಕಷ್ಟ ಇದೆ ಹೇಳಿ. ಅದ್ರ ಸಮಸ್ಯೆ ಇದೆ ಸರ್. ಈ ನೀರಿಂದು ಚರಂಡಿ ಸಮಸ್ಯೆಗಳಿದಾವೆ. ಪ್ರತಿದಿನ ಡ್ರೈನೇಜಿಗೆ BWSSB ಅವರು ವಾರದಲ್ಲಿ 4 ದಿನ ಬಂದ್ಬಿಟ್ಟು ಸಮಸ್ಯೆನ ಅವ್ರು ಬಂದು ಇಲ್ಲಿ ಪೈಪ್ ಹಾಕಿ ಹೋಗ್ತಾರೆ ಕ್ಲೀನ್ ಮಾಡ್ಲಿಕ್ಕೆ. ಕ್ಲೀನ್ ಆಗ್ತಾ ಇಲ್ಲ. ಇನ್ನು ಈ ಹಿಂದೆ ಬಸವೇಶ್ವರನಗರ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದ ಪದ್ಮರಾಜ್ ಅವರೇ ಆಗಾಗ ಇಲ್ಲಿಗೆ ಬಂದು ನಮ್ಮ ಕಷ್ಟಗಳಿಗೆ ಕಿವಿಯಾಗುತ್ತಾರೆ. ಮಾತ್ರವಲ್ಲ, ಈ ರಸ್ತೆಯ ಧೂಳಿಗೆ ತಾತ್ಕಾಲಿಕವಾಗಿ ಆದರೂ ಬ್ರೇಕ್ ಹಾಕಲು ಪದ್ಮರಾಜ್ ಅವರು ತಮ್ಮ ಸ್ವಂತದ ಖರ್ಚಿನಲ್ಲಿ 2 ಹೊತ್ತು ವಾಟರ್ ಟ್ಯಾಂಕ್ಗಳ ಮೂಲಕ ರಸ್ತೆಗೆ ನೀರು ಹೊಡಿಸುತ್ತಾರೆ. ಹೀಗಾಗಿ ಧೂಳು ತುಂಬಿದ ರಸ್ತೆಯ ಅಕ್ಕಪಕ್ಕದಲ್ಲಿ ವಾಸಿಸುವ ನಾವಿನ್ನು ಸ್ವಲ್ಪ ಉಸಿರಾಡುವಂತಾಗಿದೆ ಅಂತ ಮತ್ತೆ ಕೆಲವರು ಮಾಜಿ ಕಾರ್ಪೊರೇಟರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಸರ್, ಇಲ್ಲಿ ಸುಮಾರು 1 ವರ್ಷದಿಂದ ಅಗ್ದಿ ಬಿಟ್ಬಿಟ್ಟಿದ್ರು, ತುಂಬಾ ಧೂಳಿತ್ತು. ಈಗ ಇತ್ತೀಚೆಗೆ ಪಾಪ ಮಾಜಿ ಕೌನ್ಸಿಲರ್ ಆದ HS ಪದ್ಮರಾಜ್ ಅವರು 3 ತಿಂಗಳಿಂದ ಸತತವಾಗಿ ಡೈಲಿ ಒಂದೊಂದು ಟ್ಯಾಂಕರ್ ನೀರು ಹಾಕ್ಸ್ತಿದ್ದಾರೆ. ಇವತ್ತು ಜನಗಳು ಪಾಪ ಓಡಾಡಕ್ಕೆ
ಶಾಂತಿಯಾಗಿದ್ದಾರೆ ಪಾಪ. ಇಲ್ಲಾಂದ್ರೆ ಧೂಳು ಬಂದು ಇಷ್ಟೊತ್ತಿಗೆ ಆಗ್ಲೋ ಏನಾದ್ರು ಒಂದು ಕಾಯಿಲೆಗಳು ಬಂದು ಸ್ಟಾರ್ಟ್ ಆಗ್ಬಿಟ್ಟಿರೋದು. ಅಷ್ಟು ಜನಗಳಿಗೆ ತುಂಬ ಜನ ಈಗ ಅಲ್ಲಿ ಬಿದ್ದಿರೋ ಎಷ್ಟೋ ಜನ ಈಗಲೂ ಸಹ ಅಲ್ಲೆಲ್ಲ ಜ್ವರಗಳು ಬಂದಿದೆ. ಟ್ರೀಟ್ಮೆಂಟ್ ಪಾಪ ಇಲ್ಲೇ ಎಲ್ಲ ಇಂಜೆಕ್ಷನ್ ಬಂದು ಹಾಕ್ಸ್ಕೊಂತಾರೆ ಪಾಪ. ಅಲ್ಲೆಲ್ಲ ಕೂಲಿ ಕೆಲಸದವರೇ ಇರೋದು. ಎಷ್ಟು ಅವ್ರಿಗೆ ಯಾರು ಕೇಳ್ತಾರೆ ಪಾಪ. ಈ ಏರಿಯಾದಲ್ಲಿ ಏನಂದ್ರೆ ಟೋಟಲಿ ಒಂದು 100 ಅಂಗಡಿಗಳಿದೆ. ಇವಾಗ ಒಂದು 20-30 ಅಂಗಡಿಗಳೆಲ್ಲ ಖಾಲಿ ಆಗಿದೆ. ಈ ತರ ಬಿಸ್ನೆಸ್ ಇಲ್ಲ. ಟೋಟಲಿ ರೋಡಲ್ಲಿ ಯಾರು ಬರೋರಿಲ್ಲ. ಧೂಳು ಅಂತೂ ಸಿಕ್ಕಾಪಟ್ಟೆ ಧೂಳ ಇರುತ್ತೆ. ಎಲ್ಲ ಬಟ್ಟೆ ಅಂಗಡಿಗಳು ಎಲ್ಲಗಳು ಇದೆ. ಏನು ನಮ್ಗೆ ಯೂಸ್ ಇಲ್ಲ ಇಲ್ಲಿ. ನಾವು ಬೆಳಗ್ಗೆ ತೆಗಿಬೇಕಾ ಬೇಡ ಅಂತ ನಮಗೆ ಯೋಚನೆ ಆಗ್ಬಿಟ್ಟಿದೆ. ನಮಗೆ ಅಷ್ಟು ತೊಂದರೆ ಆಗ್ಬಿಟ್ಟಿದೆ ಎಲ್ಲ ಇಲ್ಲಿ. ಜನಗಳು ಅವಾಗ ಇಲ್ಲಿ ಬೀಳ್ತಾನೆ ಇರ್ತಾರೆ. ಇಲ್ಲಿ ಹೆಲ್ತ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿದೆ. ಬಿದ್ದಿ ಕಾಲೆಲ್ಲ ಮುರ್ಕೊಂತಾರೆ. ಅದಕ್ಕೆಲ್ಲ ಯಾರು ಜವಾಬ್ದಾರಿ? ಪಬ್ಲಿಕ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಸ್ವಲ್ಪ ಗಮನ ಹರಿಸ್ಬೇಕು ಇಲ್ಲಿರೋ MLA. ಬೀದಿ ಲೈಟ್ಗಳು ಸಹ ತೊಂದರೆ ಇದಾವೆ. ಇದು ಈ 4th ಮೇನ್ ರೋಡಲ್ಲಿ ಇದಾವೆ. ಅವೆಲ್ಲ ಸರಿ ಹತ್ಕೊಳ್ಳಲ್ಲ. ಅರ್ಧ ಹತ್ಕೊಳ್ತವೆ. ಬೆಳಿಗ್ಗೆಲ್ಲ ನೀರು ಹೊಡಿತಾರೆ ಪಾಪ ಅವರು. ಪದ್ಮರಾಜಣ್ಣವರು ನೀರು ಹೊಡಿಸ್ತಾರೆ. ಅದು ಧೂಳು ಇಲ್ದಂಗೆ ಹಾಕತ್ತೆ ಸದ್ಯಕ್ಕೆ. ಇನ್ನು ಚೇಂಬರ್ ನೀರು ಚರಂಡಿಗೆ ಸೇರಿದ ಪರಿಣಾಮ ನಿತ್ಯವೂ ನಮ್ಮ ಮನೆಗಳಲ್ಲಿ ಗಬ್ಬು ವಾಸನೆ ಬರುತ್ತೆ. ಈ ಬಗ್ಗೆ ಯಾರಿಗೆ ಹೇಳಿದ್ರೂ ಇಲ್ಲಿಯವರೆಗೆ ಪ್ರಯೋಜನವಾಗಿಲ್ಲ ಅಂತ ಇವರು ತಮ್ಮ ಅಸಹಾಯಕತೆಯನ್ನ ಹೊರಹಾಕ್ತಾರೆ. ಡ್ರೈನೇಜ್ ಎಲ್ಲ ಬ್ಲಾಕ್ ಆಗಿರುತ್ತೆ. ಕೆಲವರೆಲ್ಲ ಇದಕ್ಕೆ ಬಿಟ್ಬಿಟ್ಟಿರ್ತಾರೆ. ಅಲ್ಲಿ ಮುಂದೆ ಎಲ್ಲ ವಾಸನೆ ಎಲ್ಲ ಇದಾಗ್ತದೆ. ತಾರೆ ಹಾಕಿಲ್ಲ ಈ ರೋಡ್ಗೆ. ಎಷ್ಟೋ ವರ್ಷಗಳು ನಾವು ಬಂದಾಳಿಂದ ಹಾಕಿಲ್ಲ ಇಲ್ಲಿಗೆ. ಮೂಲ ಸೌಕರ್ಯಗಳು, ರಸ್ತೆಗಳಿಲ್ಲ, ಸರಿಯಾಗಿರೋ ಸಮಯಕ್ಕೆ ನೀರು ಬರ್ತಾ ಇಲ್ಲ. ಮಳೆ ಬಂದ್ರೆ ನೀರುಗಳು ಸರಿಯಾಗಿ ಹೋಗಲ್ಲ. ಈ ವಾರ್ಡಲ್ಲಿ ನಾವೇನಾದ್ರೂ ಈಗ BBMP ಈ ಎಲೆಕ್ಷನ್ಗಳಾಗಿ ಅಥವಾ ಈ ವಾರ್ಡಲ್ಲಿ ಕೌನ್ಸಿಲರ್ಗಳು ಆಯ್ತು ಅಂದಾಗ ನಮಗೆ ಸ್ಥಳೀಯವಾಗಿ ಇವತ್ತು ಈ ತರ ಒಂದು ನೀರು ಬರ್ತಾ ಇಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ಈ ರೀತಿ ಹೇಳ್ಕೊಳಕ್ ಅವಕಾಶ ಆಗುತ್ತೆ. ಹೌದು, ಇಲ್ಲೂ ಕೂಡ ಎಲ್ಲಂದ್ರಲ್ಲಿ ಕಸದ ರಾಶಿ, ಕೊಳಕಿನಿಂದ ಕೂಡಿದ ವಾತಾವರಣ, ಅಂಗಡಿ ಮುಂಗಟ್ಟುಗಳವರಿಂದ ಅತಿಕ್ರಮಿಸಿಕೊಂಡ ಪಾದಚಾರಿ ರಸ್ತೆಗಳು ಗೋಚರಿಸುತ್ತವೆ. ಆದರೆ ಇಲ್ಲಿನ ಶಾಸಕರಿಗೆ ಇದ್ಯಾವುದೂ ಕಾಣಿಸಿಲ್ಲ. ತಾನೊಬ್ಬ ತುಂಬಾ ಸರಳ ಮತ್ತು ಜನರ ಕೈಗೆ ಸಿಗುವಂತಹ ಶಾಸಕನೆಂದು ಪೋಸ್ ಕೊಡುವ ಸುರೇಶ್ ಕುಮಾರ್ ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನೋದು ಬಸವೇಶ್ವರ ನಗರದ ನಿವಾಸಿಗಳ ಆಕ್ರೋಶವಾಗಿದೆ. ಇನ್ನಾದರೂ ಶಾಸಕರು ಇತ್ತ ಗಮನ ಹರಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ಒಳಿತು. ಚನ್ನವೀರ ಸಗರನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.